ಹರಿಹರ ತ್ರಿಮೂರ್ತಿಗಳೇ ಆಗಲೇ, ಹರಿಹರ ತ್ರಿಮೂರ್ತಿಗಳೇ ಆಗಲೇ, ಹರಿಹರ ತ್ರಿಮೂರ್ತಿಗಳೇ ಆಗಲೇ. ಈ ನನ್ನನ್ನು ಕಂಡು ಎದರುವರೈ ದೇವಲೋಕದಲ್ಲಿ ದೇವೇಂದ್ರನ ಸಭೆಯಲ್ಲಿ ಎಲ್ಲರೂ ಸೇರಿರುವರು. ನಾನು ಈಗಲೇ ದೇವೇಂದ್ರನ ಆಸ್ಥಾನಕ್ಕೆ ಹೋಗುವೆನು. ಸೂರ್ಯಪುತ್ರ ಶನಿದೇವರಿಗೆ ವಂದಿಸುವೆನು. ಮಹೇಂದ್ರನೇ, ನಿನಗೆ ಮಂಗಳವಾಗಲಿ. ಶನಿದೇವ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಪೂಜ್ಯರೇ, ಮಹೇಂದ್ರ, ತಾವುಗಳು ತ್ರಿಲೋಕ ಸಂಚಾರಿಗಳು. ಆದ್ದರಿಂದ ಯಾವ ಯಾವ ಲೋಕದಲ್ಲಿ ಏನು ಏನು ಸುದ್ದಿ ಸಮಾಚಾರ ಇರುವುದೆಂಬುದಾಗಿ ಎನ್ನೊಡನೆ ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವರು ಪೂಜ್ಯರೇ. ನಾರಾಯಣ ನಾರಾಯಣ. ಮಹೇಂದ್ರ, ಪೂಜ್ಯರೇ ಬಂದಿರುವುದೇ ಅದಕ್ಕಾಗಿ. ಮಹೇಂದ್ರ, ಪೂಜ್ಯರೇ, ನಾನು ಸಕಲ ಲೋಕಗಳನ್ನು ಸಂಚರಿಸುತ್ತಾ ಅನೇಕ ದೋಷಗಳನ್ನು ಸಂಚರಿಸಿಕೊಂಡು ಬಂದೆ. ಆದರೆ ಎಲ್ಲಿಯೂ ಸತ್ಯವಂತನನ್ನು ನೋಡಲೇ. ಎಲ್ಲಿ ನೋಡಿದರೂ ಅನ್ಯಾಯ, ಅಧರ್ಮ, ಅತ್ಯಾಚಾರ ಇದೇ ರೀತಿ ನಡೆಯುತ್ತಿದೆ. ಏನು ಹೇಳಿದ್ರ ಪೂಜ್ಯರೇ? ಸಕಲ ಲೋಕಗಳನ್ನು ಸಂಚರಿಸಿಕೊಂಡು ಬಂದರೂ ಸಹ ಎಲ್ಲಿಯೂ ಸತ್ಯವಂತರನ್ನು ಧರ್ಮಿಷ್ಠರನ್ನು ಕಾಣಲೇ ಇಲ್ಲವೇ? ಈ ವಿಚಾರವು ಬಹಳ ಆಶ್ಚರ್ಯವಾಗಿದೆಯಲ್ಲ ಪೂಜ್ಯರಿ. ಮುಂದೆ ವಿಚಾರ ಏನೆಂಬುದಾಗಿ ತಿಳಿಸುವರಾಗಿ ಪೂಜ್ಯರಿ. ಸಕಲ ಲೋಕಗಳನ್ನು ಸಂಚರಿಸುತ್ತಾ ಭೂಲೋಕದ ಮಾರ್ಗವಾಗಿ ಬರುವಾಗ ಭೂಲೋಕದಲ್ಲಿ ಕಳಿಂಗಾಪುರ ಎಂಬ ನಗರವನ್ನು ಪರಿಪಾಲಿಸುತ್ತಿರುವ ಗೋವಿಂದ ವರ್ಮನ ಮಗನಾದ ರಾಜ ಸತ್ಯವ್ರತ ಮಹಾರಾಜನು ಬಹು ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಿರುವುದು ಮಹೇಂದ್ರ. ಏನು ಹೇಳಿದರ ಪೂಜ್ಯರಿ? ಆ ರಾಜ ಸತ್ಯವ್ರತರ ಸತ್ಯವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಪೂಜ್ಯರಿ. ಮುಂದೆ ವಿಚಾರ ಏನೆಂಬುದಾಗಿ ತಿಳಿಸುವರಾಗಿ ಪೂಜ್ಯರಿ. ಆತನ ಸತ್ಯವನ್ನು ಎಷ್ಟು ಕೊಂಡಾಡಿದರೂ ಸಾಲು. ಸದಾ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಅನ್ನ ಸಂತರ್ಪಣೆ ಪ್ರಜೆಗಳಿಗೆ ಸದಾಕಾಲ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವರು. ಏನು ಹೇಳಿದರ ಪೂಜ್ಯರಿ? ಆ ರಾಜ ಸತ್ಯವ್ರತನು ದಾನ ಧರ್ಮಗಳಿಂದ ಯಾಗ ಯಜ್ಞಾದಿಗಳಿಂದ ದೇವತೆಗಳನ್ನು ಸಂತೋಷಪಡಿಸಿ ಭಗವಾನ್ ಭಕ್ತನಾಗಿ ಭಕ್ತ ಸ್ವರೂಪರಾಗಿ ನಿತ್ಯವೂ ಸತ್ಯದಿಂದಲೇ ರಾಜ್ಯಭಾರ ಮಾಡುತ್ತಿರುವರಿ. ಈ ವಿಚಾರವು ಇಂದು ಬಹಳ ಅದ್ಭುತವಾಗಿದೆಯಲ್ಲ ಪೂಜ್ಯರಿ. ಮುಂದೆ ವಿಚಾರ ಏನೆಂಬುದಾಗಿ ತಿಳಿಸುವರಾಗಿ ಪೂಜ್ಯರಿ. ಅದು ಅಲ್ಲದೆ ಆತನ ಪತ್ನಿಯಾದ ಚಂದ್ರಾಸ ರಾಣಿ ಸಹ ಬಹಳ ಸ್ವತಂತ್ರ ಶಿರೋಮಣಿ. ಆಕೆಯ ಸತ್ಯವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆಕೆಯೂ ಸಹ ಸದಾ ನಾಡಿನ ಹಿತವನ್ನೇ ಬಯಸತಕ್ಕವಳು. ಪೂಜ್ಯರಿ, ಈ ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ನಾರಾಯಣ ನಾರಾಯಣ. ಮಹೇಂದ್ರ, ನಾನು ಎಷ್ಟೇ ಆಗಲಿ ಕಲಹಪ್ರಿಯ. ನನ್ನ ಮಾತಿನಲ್ಲಿಗೆ ನಂಬಿಕೆ ಎಲ್ಲಿಂದ ಬರುವುದು? ನನ್ನ ಮಾತಿನಲ್ಲಿಗೆ ನಂಬಿಕೆ ಇಲ್ಲದಿದ್ದರೆ ಸತ್ಯರತನ ಕುಲಪುರೋಹಿತರಾದಂಥ ವಸಿಷ್ಠ ಮಹಾಮುನಿಗಳು ಇಲ್ಲಿಯೇ ಕುಳಿತಿರುವುದು. ಅವರನ್ನೇ ಕೇಳಿ ತಿಳಿದಿದೆ. ಗುರುಗಳಾದ ವಸಿಷ್ಠ ಮಹಾಮುನಿಗಳೇ,
ನಾರದರು ಹೇಳುತ್ತಿರುವ ಮಾತುಗಳು ಸತ್ಯವೇ? ಹೌದು ಮಹೇಂದ್ರ. ಆ ಸತ್ಯರತನ ಸತ್ಯವನ್ನ ವರ್ಣಿಸಲು ಸಹಸ್ರ ನಾಲಿಗಿದ್ಲ ಆದಿಶೇಷನಿಂದಲೂ ಅಸಾಧ್ಯವಾಗಿದೆ. ಆ ಸತ್ಯರತನು ಸತ್ಯವಂತನು ಗುಣವಂತನು. ಈ ನಾರದ ಮಹಾತ್ಮರು ಹೇಳುತ್ತಿರುವ ಮಾತು ಸತ್ಯ. ನಾರದ ಬಡ ಬಡ ನುಡಿಯುವರೇಕೆ ಮುಡಲೇ? ಬಡ ಬಡ ನುಡಿಯುವರೇಕೆ ಮುಡಲೇ? ಈ ಪರಿಮಗಳ ಮೇಲೆ ಏಕೆ? ಆಸೆಯಿಂದಲೇ ಪರರಂಗಿಸಿ, ಆಸೆಯಿಂದಲೇ ಪರರಂಗಿಸಿ, ಈ ರೂಢಿ ಮಾನವನ ಈ ಪರಿಮಗಳು ಬೆಲೆಗೆ ಎಲ್ಲವೋ ನಾರದ ಕೂಡಿದ ಸಭೆಯಲ್ಲಿ ಕೇವಲ ನರಮನವನಾದ ಆ ಸತ್ಯವಂತ ಆ ಸತ್ಯರತನನ್ನು ಧರ್ಮಿಷ್ಠ ಎಂದು ಈ ಪರಿವಗಳಲ್ಲೂ ನಾಚಿಕೆ ಆಗೋದಿಲ್ಲವೇ ನಿಮಗೆ? ನಾರಾಯಣ, ಸಾಕು, ಬಾಯಿ ಮುಚ್ಚಿರಿ. ಶನಿದೇವ, ನಾನು ನಿನ್ನ ವಿಚಾರವನ್ನು ಮಾತನಾಡಲಿಲ್ಲ. ಸತ್ಯರಥ ಮಹಾರಾಜನು ಸತ್ಯವಂತನೆಂದು ಹೇಳಿದ್ದೇನೆ ಹೊರತು ನಿನ್ನ ವಿಚಾರವನ್ನು ನಾನು ಮಾತನಾಡಲಿಲ್ಲ. ನಾರಾಯಣ ನಾರಾಯಣ. ನಾರದ ನಾರದ ಮುಚ್ಚು ಬಾಯನ್ನು ಹಿಚ್ಚೆಯಿಂದಲೇ ಹೊಗಳುವೆಯ, ಮುಚ್ಚು ನಾರದ ಮುಚ್ಚು ಬಾಯನ್ನು ಹಿಚ್ಚೆಯಿಂದಲೇ ಹೊಗಳುವೆಯ. ಸರಿಯೇ ನಿನಗೆ ತರವೇ, ಸರಿಯೇ ನಿನಗೆ ತರವು, ನರಹದಮನ ಹೊಗಳುವೆಯ, ನರಹದಮನ ಹೊಗಳುವೆಯ, ನರಹದಮನ ಹೊಗಳುವೆಯ. ಮುಚ್ಚು ನಾರದ ಮುಚ್ಚು ಬಾಯನ್ನು ಹಿಚ್ಚೆಯಿಂದಲೇ ಹೊಗಳುವೆಯ, ಮುಚ್ಚು ನಾರದ ಮುಚ್ಚು ಬಾಯನ್ನು ಹಿಚ್ಚೆಯಿಂದಲೇ ಹೊಗಳುವೆಯ. ಸರಿಯೇ ನಾರದ ತರವೇ ನಿನಗೆ, ಸರಿಯೇ ನಾರದ ತರವೇ ನಿನಗೆ. ನರಹದಮನ ಜಾನಿಪರೆ, ನರಹದಮನ ಜಾನಿಪರೆ, ನರಹದಮನ ಜಾನಿಪರೆ. ಕೇವಲ ನರಮನವನಾದ ಸತ್ವರತನನ್ನು ಈ ಪರಿ ಹೊಗಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಸಾಕು, ಬಾಯಿ ಮುಚ್ಚಿರಿ. ಸೂರ್ಯಕುಮಾರ, ಸತ್ಯರತನ ಸತ್ಯವನ್ನು ಕೆಡಿಸಲು ನಿನ್ನಿಂದಾಗಲಿ ನಿನಗೆ ಜನ್ಮ ಕೊಟ್ಟ ಸೂರ್ಯದೇವನಿಂದಾಗಲಿ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಶನಿ ಮಹಾರಾಜ, ನನ್ನ ಶಿಷ್ಯನಾದ ಸತ್ಯರತನ ಸತ್ಯವನ್ನ ಕೆಡಿಸುತ್ತೇನೆ ಎಂದು ಏಕೆ ಹೇಳುವೆ? ಆತನಿಗೆ ಕಷ್ಟ ಕೊಡಬಹುದೇ ವಿನಃ ಆತನ ಸತ್ಯವನ್ನ ಕೆಡಿಸಲು ನಿನ್ನಿಂದ ಸಾಧ್ಯವಿಲ್ಲ. ವಸಿಷ್ಠರೇ, ನಿಮ್ಮ ಶಿಷ್ಯನ ಮನೆಯಲ್ಲಿ ಪುಷ್ಟನ್ನ ಭೋಜನಗಳು ಕಪ್ಪಿ ಅವನನ್ನು ಹೊಗಳುವಿರ? ಸಾಕು, ಬಾಯಿ ಮುಚ್ಚಿರಿ. ಸೂರ್ಯಕುಮಾರ, ನನ್ನ ಶಿಷ್ಯನಾದ ಸತ್ಯರತನ ಸತ್ಯವನ್ನ ನೀನು ಕೆಡಿಸುವುದೇ ಆದರೆ ಈ ನನ್ನ ಜಪ ತಪದ ಮಣಿಗಳನ್ನೆಲ್ಲ ಕೆತ್ತನೆ ದಕ್ಷಿಣ ಮುಖವಾಗಿ ಹೊರಟು ಹೋಗುವೆನು. ಇದೇ ನನ್ನ ಶಪಥ. ನಾರಾಯಣ ನಾರಾಯಣ. ಇದೇ ನನ್ನ ಶಪಥ. ವಿರೋಧ ನುಡಿಗಳ ಬಿಡಿ ಶನಿ ಮಹಾದೇವ, ವಸಿಷ್ಠ ಮಹಾಮುನಿಗಳೇ, ಬಿಡಿ ಬಿಡಿ ನಿಮ್ಮಯ ಕಲಹವನೀಗ, ವಿರೋಧ ನುಡಿಗಳ ಬಿಡಿ 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 ಬಿಡಿ. ಶನಿಯೇ ನಿಮಗೆ ಸದನ,
ಈ ರೀತಿ ಕದನ ವಿರೋಧ ನುಡಿಗಳನ್ನು ಇವರು ಬಿಡಿ ಬಿಡಿ ನಿಮ್ಮಯ ಕಲಹವನೀಗ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ ಗುರುವೇ ನಿಮಗೆ ಈ ಬಂದ ಗುರುವೇ ನಿಮಗೆ ಈ ಬಂದ ವಿರೋಧ ನುಡಿಗಳನ್ನು ಇವರು ನುಡಿಯುವಿರಿ ಇವರು ನುಡಿಯುವಿರಿ ಬಿಡಿ ಬಿಡಿ ನಿಮ್ಮಯ ಕಲಹವನೀಗ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ ಶನಿ ಮಹಾದೇವ ವಸಿಷ್ಠ ಮಹಾಮುನಿಗಳೇ ತಾವುಗಳು ತಿಳಿದವರಾಗಿ ಈ ರೀತಿ ಕಾದಾಡಿದರೆ ಈ ನಮ್ಮ 3 ಲೋಕಗಳು ಉಳಿಯುವುದು ಉಂಟೆ. ಆದ್ದರಿಂದ ತಾವುಗಳು ಶಾಂತ ಚಿತ್ತರಾಗಿ ತಮ್ಮ ತಮ್ಮ ಆಶ್ರಮಗಳನ್ನು ಕುರಿತು ತೆರಳಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವರು ಪೂಜ್ಯರೇ. ಇಂಥ ಪಂದ್ಯವಾದ ಮೇಲೆ ನಿನ್ನ ಪಂದ್ಯವೇನು ಹೇಳು ವಸಿಷ್ಠ? ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟರೂ ಸರಿಯೇ, ಆಕಾಶದಿಂದ ನಕ್ಷತ್ರಗಳು ಬಿದ್ದರೂ ಸರಿಯೇ, ಭೂಮಿಯು ಬಾಯಿ ಬಿಟ್ಟರೂ ಸರಿಯೇ. ವಸಿಷ್ಠರೇ, ನಾರದ ಮಹಾತ್ಮರೇ, ಮಹೇಂದ್ರ ಯಮರಾಜ, ಸತ್ಯವನ್ನು ಕೆಡಿಸಿ ಕಾಡಿಸಿ ಬಿಡದಿದ್ದರೆ ನಾನು ಸೂರ್ಯಕುಮಾರನೇ, ಛಾಯಾಪುತ್ರನೇ, ಕಲಿಮಾಯನೇ, ಜೈ ಕಲಿಮಾಯೆ. ಇಂಥ ಪಂಥವಾದ ಮೇಲೆ ನಾನೀಗಲೇ ನನ್ನ ಶಿಷ್ಯನಾದ ಸತ್ಯರಥನ ಸತ್ಯವು ಕೆಡದಂತೆ ವರವನ್ನ ಕೊಡಲು ನಾನೀಗಲೇ ಭೂಲೋಕ ಶಂಭೋ ಮಹದೇವ, ಶಂಭೋ ಮಹದೇವ. ಪೂಜ್ಯರಿ, ತಾವುಗಳು ಬಂದು ಎಂತಹ ಕಲಹವನ್ನು ತಂದೊಡ್ಡಿದ್ದೀರಾ ಪೂಜ್ಯರಿ. ಮಹೇಂದ್ರ, ಪೂಜ್ಯರೇ, ಲೋಕ ಕಲ್ಯಾಣವಾಗಬೇಕಾದರೆ ಈ ನಾರದರು ಮಾಡುವ ಮಹತ್ ಕಾರ್ಯವೇ ಇದು. ಪೂಜ್ಯರಿ, ಇನ್ನು ನನ್ನ ಯಾಗದ ಗತಿ? ನಿನ್ನ ಯಾಗದ ಗತಿ ಮತ್ತೊಮ್ಮೆ ಮಾಡಿದರಾಯಿತು ಬಿಡಯ್ಯ. ನಾರಾಯಣ ನಾರಾಯಣ. ಪೂಜ್ಯರಿ, ತಾವುಗಳು ಎಲ್ಲಿರುವಿರೋ ಅಲ್ಲಿಯೇ ಕಲಹ ಎಂಬುದು ತನ್ನಷ್ಟಿಗೆ ತಾನೇ ಉದ್ಭವ ಆಗುವುದು. ಪೂಜ್ಯರೇ, ನಾರಾಯಣ ನಾರಾಯಣ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ. ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ನಾರಾಯಣ. ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ. ನರಸಿಂಹ ರೂಪವನಿ ತಾಳೆ ಕಶ್ಯಪ ಹೃದಯವನಿ ತೀಳಿ. ನರಸಿಂಹ ರೂಪವನಿ ತಾಳೆ ಕಶ್ಯಪ ಹೃದಯವನಿ ತೀಳಿ. ತರಳ ಪ್ರಹ್ಲಾದನ ಪೊರೆದ ದೇವಾ ನಾರಾಯಣ. ತರಳ ಪ್ರಹ್ಲಾದನ ಪೊರೆದ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ.
ದಶರಥ ಪ್ರೇಮ ಕುಮಾರ ಅಸುರ ರಾವಣ ಸಂಹಾರ. ನಾರಾಯಣ ದಶರಥ ಪ್ರೇಮ ಕುಮಾರ ಅಸುರ ರಾವಣ ಸಂಹಾರ. ದಶ ಅವತಾರವ ಎತ್ತಿದ ವೀರ. ದಶ ಅವತಾರವ ಎತ್ತಿದ ವೀರ. ನಾರಾಯಣ ದೇವ ದೇವ ನಾರಾಯಣ ದೇವ ನಾರದ ಸನ್ನತ ಸುಮಕರ ದೇವ. ನಾರದ ಸನ್ನತ ಸುಮಕರ ದೇವ. ನಾರಾಯಣ ದೇವ ದೇವ ನಾರಾಯಣ ದೇವ. ನಾರಾಯಣ ನಾರಾಯಣ. ವಾಮನ ರೂಪವನಿ ತಾಳಿ ಬಲಿಯನು ಭೂಮಿಯಲ್ಲಿ ಕೇಳಿ. ನಾರಾಯಣ ವಾಮನ ರೂಪವನಿ ತಾಳಿ ಬಲಿಯನು ಭೂಮಿಯಲ್ಲಿ ಕೇಳಿ. ಭೂಮಿಗೆ ಬಲಿಯನು ತುಳಿದೆ. ಬಲಿಯನ ಭೂಮಿಗೆ ನೀ ತುಳಿದೆ. ನಾರಾಯಣ ದೇವ ದೇವ ನಾರಾಯಣ ದೇವ ನಾರದ ಸನ್ನುತ ಶುಭಕರ ದೇವ. ನಾರಾಯಣ ನಾರಾಯಣ ನಾರದ ಸನ್ನುತ ಶುಭಕರ ದೇವ. ನಾರಾಯಣ ದೇವ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ. ನಾರಾಯಣ ನಾರಾಯಣ. ನಾನು ದೇವಲೋಕಕ್ಕೆ ಬಂದ ಕಾರ್ಯವು ಮುಗಿಯಿತು. ಶನಿದೇವರಲ್ಲೂ ಹಾಗೂ ವಸಿಷ್ಠರಲ್ಲಿ ಪಂಥ ಹುಟ್ಟುವಂತೆ ಮಾಡಿ ಅವರನ್ನು ಕಲಹಕ್ಕೆ ಪ್ರಯತ್ನಿಸಿದನು. ನಾನು ಈಗಲೇ ಭೂಲೋಕಕ್ಕೆ ಹೋಗಿ ಸತ್ಯವ್ರತ ಮಹಾರಾಜನ್ನು ಎಚ್ಚರಿಸುವೆನು. ನಾರಾಯಣ ನಾರಾಯಣ. ರಾಜಾದಿರಾಜ ಕಳಿಂಗಾಪತಿ ಶ್ರೀ ಶ್ರೀ ಸತ್ಯರಥ ಮಹಾರಾಜನಿಗೆ ಬಹುಪರಾಜ್. ಶ್ರೀ ಶ್ರೀ ಸತ್ಯರಥ ಮಹಾರಾಜನಿಗೆ ಬಹುಪರಾಜ್. ಶ್ರೀ ಶ್ರೀ ಸತ್ಯರಥ ಮಹಾರಾಜನಿಗೆ ಬಹುಪರಾಗ್. ಆ ಪ್ರಭು ಪಾಲು ದೀಪರೆ ಸುಜನರಾಗಿ ಬಾಳು ದೀಪರೆ. ಸಚಿವವರ ಹೇಳು ಬೇಗನೆ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಅಂದ್ರೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಇಳೆಯೋಳ್ ಮಜೆಗಳು ಮದುಮಲಿ. ಕಳೆದ ಬೆಳೆಗಳೆಲ್ಲವೂ ಮಂತ್ರಿ ಮಹಾಪ್ರಭು ಲಲಿತಮಾಗಿ ನೀರುಗಿ ಶೇಷವು ಸಚಿವವರ ಬೇಳು ಬೇಗನೆ. ನೀಲವರ್ಣನ ದಯದಿ ಶ್ರೀಲೋಲನ. ನೀಲವರ್ಣನ ದಯದಿ ಶ್ರೀಲೋಲನ ಕೃಪೆಯಿಂದ ಸತತವು. ನೀಲವರ್ಣನ ದಯದಿ ವೈಚಾರಲ್ಲವು
ದೀಕ್ಷಾ ನೆನೆಸುತ್ತೆ ಸತತವು ಕಾಲವ ಕಳೆಯುತ್ತ ಜನರು ಸತತವು ಕಾಲವ ಕಳೆಯುತ್ತ ಜನರು ಶ್ರೀಲೋಲನ ಕೃಪೆಯಿಂದ ಸಚಿವರ ಬೇಳು ಬೇಗನೆ ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ. ಇದು ಅಲ್ಲದೆ ಕಾಮ ಕ್ರೋಧ ಮದ ಮಾತ್ಸರ್ಯವನ್ನು ತೊರೆದು ಏಕಭಕ್ತಿ ಮನೋಭಾವದಿಂದ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಿರುವರೆ. ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಕೇಳಿರಿ ಗೋಪ ರಾಜ್ಯದ ಇವರವ, ಕೇಳಿರಿ ಗೋಪ ರಾಜ್ಯದ ಇವರವ, ಹೇಳುವೆ ನೀಗ ರಾಜ್ಯದ ಇವರವ, ಹೇಳುವೆ ನೀಗ ರಾಜ್ಯದ ಇವರವ. ನಮ್ಮಯ ಪ್ರಜೆಗಳು ಸಂತದದಿಂದಲೇ, ನಮ್ಮಯ ಪ್ರಜೆಗಳು ಸಂತದದಿಂದಲೇ ಸತ್ಯದಿ ಸಾರುವರು ನಿತ್ಯದಿ ಬಾಳ್ವರು, ಸತ್ಯದಿ ಸಾರುವರು ನಿತ್ಯದಿ ಬಾಳ್ವರು. ಕೇಳಿರಿ ಗೋಪ ರಾಜ್ಯದ ಇವರವ, ಹೇಳುವೆ ನೀಗ ರಾಜ್ಯದ ಇವರವ. ಮಹಾಪ್ರಭು, ಮಂತ್ರಿ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಾಡಿದ ಪ್ರಜೆಗಳು ಸುಖ ಸಂತೋಷದ ಕಾಲವನ್ನು ಕಳೆಯುತ್ತಿರುವುದಲ್ಲದೆ ನಿತ್ಯವೂ ಶ್ರೀಹರಿ ಲಕ್ಷ್ಮೀನಾರಾಯಣ ಧ್ಯಾನದಲ್ಲಿ ಸದಾ ಮುಗ್ಧರಾಗಿರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನಂತಹ ವೀರಾದಿ ವೀರನಾದ ಮಂತ್ರಿಯು ಈ ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೂ ನಮ್ಮ ಪ್ರಜೆಗಳಿಗೂ ಒಂದು ಕೊರತೆ ಎಂದರೇನು ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಆಗಬಹುದು ಮಹಾಪ್ರಭು. ಸೈನ್ಯಾಧೀಕ್ಷಣೆ. ಪೇಳೈ ಸೈನ್ಯಾಧೀನಾತಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ ಸೈನ್ಯಾಧೀಕ್ಷಣೆ. ಪೇಳೈ ಸೈನ್ಯಾಧೀನ ತಾನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಶತ್ರು ಭೂಪರು ಮುತ್ತು ಪಿಡಿಯುತ್ತೆ. ಸೈನ್ಯಾಧೀಕ್ಷಣೆ. ಶತ್ರು ಭೂಪರು ಮುತ್ತು ಪಿಡಿಯುತ್ತೆ, ಮಿತ್ರರಂತೆ ಬಾಳುತ್ತೀಪರೆ, ಮಿತ್ರರಂತೆ ಬಾಳುತ್ತೀಪರೆ. ಸತ್ಕೀರ್ತಿಯ ಹೊರಪೇಳೈ ಸೈನ್ಯಾಧೀನ ತಾನೇ ನಮ್ಮ ಸೈನ್ಯದ ರೀತಿಯ ಹೇಳೈ. ಸೈನ್ಯಾಧೀಕ್ಷಣೆ. ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದು ಅಲ್ಲದೆ ಶತ್ರು ರಾಜದರು ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವರು. ಅದನ್ನು ತಿಳಿಸು. ಸುರುಪತಿ ಕೇಳಲು ಸುಮತಿ ಎಂದರೆ ಸೈನ್ಯದ ಪರಿಯ ಸುರುಪತಿ ಕೇಳಲು ಸುಮತಿ ಎಂದರೆ ಸೈನ್ಯದ ಪರಿಯ ಹರಿನರ ಶಿರಗಳ ಕಡಿತುವೆ ದಳೆಯ ಹರಿನರ ಶಿರಗಳ ಕಡಿತುವೆ ದಳೆಯ ಸುರಸಿಗಳ ಸುರಚಿಗಳ ಸುರಜನಿ
ನಮ್ಮ ಸೈನ್ಯವು ಯಾವಾಗಲೂ ಸಿಂಹ ಅಂತ ಆವರಿಸಿ ಆನಂತ ಗರ್ಜಿಸಿ ಚಾಯ್ಬೇರಿ ಹೊಡೆತಿರುವುದು. ಅದು ಅಲ್ಲದೆ ಸರಿಯಾದ ಸಮಯಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವಂತೆ ಆಜ್ಞೆ ಮಾಡಿದರು ಮಹಾಪ್ರಭು. ಮತ್ತಾಪಡೆ ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಮನ್ನಿಸು. ಮಂತ್ರಿ, ಸೈನ್ಯಾಧೀಕ್ಷರೇ, ಮಹಾಪ್ರಭು. ವರ ಮಂತ್ರಿ ಸೈನ್ಯಾಧಿಪರಿರುವ ತನಕ ಧಾರೆಯೊಳು ಧನ್ಯನಾದೆನು. ವರ ಮಂತ್ರಿ ಸೈನ್ಯಾಧಿಪರಿರುವ ತನಕ ಧಾರೆಯೊಳು ಧನ್ಯನಾದೆನು. ಸನತರ ಉದಯಮಯ ಫಲದಿ ಸನತರ ಉದಯಮಯ ಫಲದಿ ವೀರ ವೀರರ ಸಂಘಗಳು ಬಾರಿಸುತ್ತ ಚಂದೋ ಧರೆಯೊಳ್ಳು. ವರ ಮಂತ್ರಿ ಸೈನ್ಯಾಧಿಪರಿರುವ ತನಕ ಧರೆಯೊಳ್ಳು ಧನ್ಯನಾದ. ಮಂತ್ರಿ, ಸೈನ್ಯಾಧೀಕ್ಷರೇ, ನಿಮ್ಮಂತಹ ವೀರಾದಿ ವೀರರು ಈ ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೂ ನಮಗೂ ಕುಂದು ಕೊರತೆ ಎಂದರೇನು? ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ನೀನಿನ್ನು ನಮ್ಮ ಸೈನ್ಯವನ್ನು ಆವರಿಸುವುದಕ್ಕೆ ಹೊರಡವನಾಗು. ಮಹಾಪ್ರಭು. ಮಹಾರಾಜರಿಗೆ ಜಯವಾಗಲಿ. ಸಮಾಚಾರವೇನು? ನಾರದ ಮಹಾತ್ಮರು ಇತರ ಬರುತ್ತಿರುವರು. ಏನು? ನಾರದ ಮಹಾತ್ಮರು ಬರುತ್ತಿರುವರೆ. ಅವರನ್ನು ಬಹಳ ಮರ್ಯಾದೆಯಿಂದ ನಮ್ಮ ರಾಜಸ್ಥಾನಕ್ಕೆ ಬರಮಾಡಿ. ಆಗಬಹುದು. ನಾರಾಯಣ ನಾರಾಯಣ. ಕೊಂಬೆಯಾಟವಯ್ಯಾಯಿ ಬ್ರಹ್ಮಾಂಡನೆ ಆ ದೇವನಾಡುವ ಕೊಂಬೆಯಾಟವಯ್ಯ. ಅಂಬುಜನಾಭನ ಅಂತ್ಯವಿಲ್ಲದಾದನ ಅಂಬುಜನಾಭನ ಅಂತ್ಯವಿಲ್ಲದಾದ ಕುಂಕುಮಾಯವಯ್ಯಾಯಿ ನೀನೆ ಕುಂಕುಮಾಯವಯ್ಯಾಯಿ ನೀನೆ ಆ ಗೊಂಬೆಗೆ ಗೊಂಬೆ ತಾನ ಆ ಗೊಂಬೆಗೆ ಗೊಂಬೆ ಆಡಿ ಗೊಂಬೆಯಾಟವಯ್ಯಾಯಿ ಮಾಡಲೇ ಆ ದೇವನಾಡುವ ಗೊಂಬೆಯಾಟವಯ್ಯ. ಜಗವಸುಲಿಸಿ ಸೂತ್ರವನಾಡಿಸಿ ಸೂತ್ರವನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯ ಬೀರೆ ನಗು ನಗುತ್ತಾ ಕುಣಿಸಿ ಮಾಯ ಬೀರೆ ಅಗದ ಮೋಗದ ಉರಿಗಳು ನಿಲ್ಲಿಸಿ ಅಗದ ಮೋಗದ ಉರಿಗಳು ಗಾಡಿಗಣನೆ ಆಂತರ್ಯವೇನೋ ಈ ಗಾಡಿಗಣನೆ ಆಂತರ್ಯವೇನೋ ತಿಳಿದೇಳೆಯ ಒಲ ಮರ್ಮ ತೋರೆಯ
ರಾಜವಯ್ಯ. ನಾರಾಯಣ ನಾರಾಯಣ. ನಾರದ ಮಹಾಮುನಿಗಳ ಪಾದಕ್ಕೆ ನಮಸ್ಕರಿಸಬೇಕು. ಪ್ರಹರಾಜ ನಿನಗೆ ಮಂಗಳವಾಗಲಿ. ನಾರದ ಮಹಾತ್ಮರೇ, ಈ ನಿಮ್ಮ ದಿವ್ಯವಾಣಿಯಿಂದಲೂ ನಮ್ಮ ರಾಜಸ್ಥಾನವು ಪವಿತ್ರವಾಯಿತು. ಬನ್ನಿ, ಈ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು ರಾಜೇಂದ್ರ. ಪೂಜ್ಯರೇ, ಈ ನಮ್ಮ ರಾಜ್ಯ, ಈ ನಮ್ಮ ಸಕಲ ಸಾಮ್ರಾಜ್ಯ ಮತ್ತು ಈ ನನ್ನ ಪ್ರಜೆಗಳು ಇಷ್ಟೆಲ್ಲವೂ ಇರಬೇಕಾದರೆ ಇದಕ್ಕೆಲ್ಲ ಯಾರು ಕಾರಣ ಪೂಜ್ಯರೇ? ನಾರಾಯಣ ನಾರಾಯಣ. ಮಹಾರಾಜ, ಈ ನಿನ್ನ ಸಕಲೈಶ್ವರ್ಯ ರಾಜಭೋಗಕ್ಕೆಲ್ಲ ತ್ರಿಮೂರ್ತಿಗಳೇ ಕಾರಣ ರಾಜೇಂದ್ರ. ಏನು ಪೂಜ್ಯರೇ, ಈ ನಮ್ಮ ಸಕಲೈಶ್ವರ್ಯಕ್ಕೆ ತ್ರಿಮೂರ್ತಿಗಳೇ ಕಾರಣ? ಹೌದು ರಾಜ. ಬಹಳ ಸಂತೋಷ. ತ್ರಿಮೂರ್ತಿಗಳಿಗಿಂತಲೂ ಮತ್ತಾರಾದರೂ ಮಿಗಿಲಾಗಿ ಇರುವರೇ ಪೂಜ್ಯರೇ? ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠವಾದರು ನವಗ್ರಹಗಳು ರಾಜೇಂದ್ರ. ಪೂಜ್ಯರೇ, ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠವಾದ ಗ್ರಹಗಳು ನವಗ್ರಹಗಳು. ನವಗ್ರಹಗಳಿಗಿಂತಲೂ ಶ್ರೇಷ್ಠವಾದ ಗ್ರಹ ಯಾವುದಾದರೂ ಇರುವುದೇ ಪೂಜ್ಯರೇ? ನಾರಾಯಣ ಮಹಾರಾಜ, ತ್ರಿಮೂರ್ತಿಗಳಿಗೆ ಇದು ನವಗ್ರಹಗಳಿಂದ ಶ್ರೇಷ್ಠರಾದವರು ಶನಿ ಮಹಾದೇವರು. ಏನು ಪೂಜ್ಯರೇ, ನವಗ್ರಹಗಳಿಂತಲೂ ಶ್ರೇಷ್ಠವಾದ ಗ್ರಹ ಶನಿಗ್ರಹ. ಹೌದು. ಶನಿದೇವರ ಗ್ರಹಕ್ಕಿಂತಲೂ ಮಿಗಿಲಾದ ಗ್ರಹ ಯಾವುದಾದರೂ ಇರುವುದೇ ಪೂಜ್ಯರೇ? ಇಲ್ಲ ಮಹಾರಾಜ, ಈ ನಿನ್ನ ಸಕಲ ಐಶ್ವರ್ಯ ರಾಜ್ಯ ಭೋಗಕ್ಕೆಲ್ಲ ಆ ಶನಿದೇವರೇ ಕಾರಣ. ಪೂಜ್ಯರೇ, ನಾನು ಬಹಳ ದಿನಗಳಿಂದಲೂ ನವಗ್ರಹಗಳ ವಿಚಾರವನ್ನು ಕೇಳಬೇಕೆಂದಿದ್ದನು. ಆದ್ದರಿಂದ ಆ ಗ್ರಹಗಳ ಮಹಿಮೆಯನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನೋ ಪೂಜ್ಯರೇ? ನಾರಾಯಣ ನಾರಾಯಣ. ಮಹಾರಾಜ, ಆ ನವಗ್ರಹಗಳ ವಿಚಾರವನ್ನು ತಿಳಿಸಲು ನನಗೆ ಈಗ ಸಮಯವಿಲ್ಲ. ಏಕೆಂದರೆ ನಾನು ಕೂತಲ್ಲಿಯೂ ಕೂರುವಾಗಿಲ್ಲ, ನಿಂತಲ್ಲಿಯೂ ನಿಲ್ಲುವಾಗೂ ಇಲ್ಲ. ಆದ್ದರಿಂದ ನಿನ್ನ ಅರಮನೆಯಲ್ಲಿರುವ ವೇದ ಪುರೋಹಿತರನ್ನು ಬರಮಾಡಿ ನವಗ್ರಹಗಳ ವಿಚಾರಗಳನ್ನು ತಿಳಿದುಕೊ. ಆದರೆ ನವಗ್ರಹಗಳ ವಿಚಾರಗಳನ್ನು ತಿಳಿದುಕೊಳ್ಳುವಾಗ ಆ ಶನಿದೇವರ ವಿಚಾರ ಬಂದಾಗ ಬಹಳ ಭಯ ಭಕ್ತಿ ವಿನಯದಿಂದ ಆ ಭಗವಂತನನ್ನು ಪ್ರಾರ್ಥಿಸು. ಆಗಬಹುದು ಪೂಜ್ಯರೇ. ನಾರಾಯಣ ನಾರಾಯಣ. ಪೂಜ್ಯರೇ, ತಾವಿನ್ನೂ ದಯಮಾಡಿರಿ. ನಾರಾಯಣ ಮಂತ್ರಿ, ನಾರಾಯಣ. ನಮ್ಮ ಅರಮನೆಯ ಪಂಡಿತರನ್ನು ರಾಜಸ್ಥಾನಕ್ಕೆ ಬರಮಾಡು. ಆಗಲಿ ಸಕಲವು ಬೇಗನೆ ಸಿದ್ಧವಾಗಲಿ. ಆಗಲಿ ಮಹಾಪ್ರಭು. ನಟವರ ಗಂಗಾಧರ ಉಮಾಶಂಕರ ಈ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ. ನಾರಾಯಣ ನಾರಾಯಣ. ಜನನ ಮರಣಂದು ಚದುರಂಗವಾಗಿ ಜನನ ಮರಣಂದು ಚದುರಂಗವಾಗಿ ಜನರೇ ಕಾಯಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನಗುವೆ ನೀ ತೋಗಿ. ನಟವರ ಗಂಗಾಧರ ಉಮಾಶಂಕರ ಈ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ. ನಾರಾಯಣ ನಾರಾಯಣ. ತೋರಿನಲಿವಿಂದ ಈ ಬಾಳಿನಂದ. ನಾರಾಯಣ ನಾರಾಯಣ. ತೋರಿನಲಿವಿಂದ ಈ ಬಾಳಿನಂದ ಭ್ರಮೆಯೇ ನೀ ತುಂಬಿ ದಾರಿ ಕವಲಾಗಿ ಮನ ಮಾರುವಾಗ ದಾರಿ ಕವಲಾಗಿ ಮನ ಮಾರುವಾಗ ಪ್ರಭುವೇ ಮುಂಬಿಡುವೆ. ನಟವರ ಗಂಗಾಧರ ಉಮಾಶಂಕರ ಈ ಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ. ನಾನು ಬಂದ ಕಾರ್ಯವು ಮುಗಿಯಿತು. ದೇವಲೋಕಕ್ಕೆ ಹೋಗಿ ಕಲಹವೆಂಬ ಬೀಜವನ್ನು ಸೃಷ್ಟಿ ಮಾಡಿ ಆ ಬೀಜವನ್ನು ತಂದು ಭೂಲೋಕಕ್ಕೆ ಬಿಟ್ಟಿದ್ದನು. ಅದು ಸಸಿಯಾಗಿ, ಸಸಿಯಿಂದ ಗಿಡವಾಗಿ, ಗಿಡದಿಂದ ಕಾಯ ಹೂ ಬಿಟ್ಟು, ಹೂವಿಂದ ಕಾಯಿ ಬಿಟ್ಟು,
ಕಾಯಿಂದ ಹಣ್ಣಾಗಿ ಆ ಹಣ್ಣನ್ನು ಯಾರು ಯಾರು ಮುಂದಿಸುವರೋ ತಾವೆಲ್ಲರೂ ನೋಡಿ ಸಂತೋಷ ಪಡುವಂತಾರೆ. ವಸಿಷ್ಠರ ಪರದಾಟ, ಶನಿದೇವರ ಚೆಲ್ಲಾಟ ಹಾಗೂ ರಾಧ ಸತ್ಯರಥನ ಪರದಾಟವನ್ನು ನೋಡಿ ತಾವೆಲ್ಲರೂ ಆನಂದ ಪರವಶರಾಗಿ ನನಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅಂತ. ಇನ್ನೊಂದು ವಿಷಯ ಗೊತ್ತೇ? ಏನು? ಅವ್ರಿಗೆ ಈಗಾಗ್ಲೇ 10ರಿಂದ 12 ಮಕ್ಕಳಿದಾವೆ. ಮಕ್ಕಳು ಬೇಕು ಅಂತಾರೆ. ಏನಯ್ಯ ಮಾಡೋದು? ಬಡವ್ರಿಗೆ ಮಕ್ಕಳು ಜಾಸ್ತಿ ಅಂತಾರೆ. ಬರ್ಲಿ ಬರ್ಲಿ ಕೇಳ್ಬಿಟ್ಟು ವಿಚಾರಿಸ ಬಿಡಣ. ಬರ್ತಿದ್ದಾರೆ ಬರ್ತಿದ್ದಾರೆ ಬರಬೇಕು ಬರಬೇಕು. Bye.
ಎರಡು ಅವಳಿ ಚೌಳಿ ಮಾತಾಡೋದು. ಹಂಗಲ್ಲ ಶಾಸ್ತ್ರಿಗಳೇ, ಯಾವಾಗ ಬರೋಣವಾಯ್ತು? ನಿಮ್ ಮಕ್ಕಳ ವಿಷಯ ಎಲ್ಲ ಹೇಳಾಗಿದೆ ನಾನು. ನೀವ್ ಯಾವಾಗ ಬರೋಣವಾಯ್ತು? ಏ ಒಂದ್ ಹೆಣ್ಣು ಒಂದ್ ಗಂಡ ಅಷ್ಟೇ ಆಗಿತ್ತು. ಬರೀ ಮಕ್ಕಳ ಚಿಂತೆ, ಬರೀ ಮಕ್ಕಳ ಚಿಂತೆ. ಅಲ್ರಿ ಶಾಸ್ತ್ರಿಗಳೇ, ಯಾವಾಗ ಬರೋಣವಾಯ್ತು? ನಾವು ಹಾ, ಈಗ ಹಾ. ಶುಭ್ರವಾಗಿ ಕೊಚ್ಚೆ ಎಳ್ದಲ್ಲಿ ಸ್ನಾನ ಮಾಡ್ಕೊಂಡು ಶುಭ್ರವಾಗಿ ಬಂದಿದ್ದೀನಿ ನೋಡಿ, ಎಷ್ಟು ಗಮ್ ಅಂತ ಇದ್ದೀನಿ. ಥೂ 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 ಥೂ, ವಾಸನೆ 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 ವಾಸನೆ. ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ಬಂದ್ರು. ಆ, ಅಯ್ಯೋ, ಯಾವಾಗ ಬರೋಣವಾಯ್ತು? ಹಾಗಂತ ಕೇಳಬಾರ್ದೆ. ಕೊಡ್ಕೊತಾ ಇದ್ದೀನಿ ನಾನು. ಒಂದಿಷ್ಟೇಷ್ಟು ದೂರ ನಂದು ಕಿವಿ ಅಷ್ಟೇನಾ? ಇಷ್ಟಲ್ಲ, ಇಷ್ಟ ಮಾತಾಡಿ. ಅದೆಲ್ಲ ಸರಿ, ಆ. ನೀವೆಲ್ಲ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಗ್ಲಿಲ್ಲ. ಇವತ್ತು ರಾಜಮನೆಯಲ್ಲಿ ಭೋಜನ ಇದೆ. ಸರಿ, ರಾಜನ ಮನೆಗೆ ಹೋಗೋಣ. ಸರಿ ಆಯ್ತು, ನೀವೆಲ್ಲ ಯಾವ ಪಂಚಾಂಗ ತಂದಿದ್ದೀರಿ? ನಾನಂತೂ ಗೌರಿ ಪಂಚಾಂಗ ತಂದಿದ್ದೀನಿ. ಓಹ್, ಗೌರಿ ಹಂಗೆ ಇದೆಯಾ? ಗೌರಿ ಹಂಗೆ ಇದೆಯಾ? ತಮ್ದು ಯಾವ್ದು ಪಂಚಾಂಗ? ನಮ್ದು ಒಂಟಿ ಕೊಪ್ಪಳು. ನೀನು ಒಂಟಿಯಾಗೇ ಇದ್ದು ಬಿಡು. ಹೌದೌದೌದು. ಆ ತಮ್ದು ಯಾವ ಪಂಚಾಂಗ? ನಮ್ದು ಮಲ್ಲಿಗೆ ಪಂಚಾಂಗ. ಹೌದೌದು, ಮಲ್ಲಿಗೆ ಹೂನಂಗೆ ಅಂಟ್ಕೊಂಡ್ಬಿಟ್ಟಿದೀಯ. ತಮ್ಮದು? ನಮ್ದು ಬಸವೇಶ್ವರ ಪಂಚಾಂಗ. ಬಸವೇಶ್ವರ ನೋಡಿದ್ರೆ ನಂದೀಶ್ವರ ಕಣ್ಣಂಗೆ. ಆಯ್ತಾಯ್ತು, ನಿಮ್ದು ಯಾವ ಪಂಚಾಂಗ? ನಮ್ದು ನಂದಿ ಪಂಚಾಂಗ ನಂದಿ ಮೇಲೆ ಹೋಯ್ತಾರೆ ನಂದಿ ಪಂಚಾಂಗ. ನಂದೀಶ್ವರ ನಂಗೆ ಕಾಣ್ತಿಲ್ವಲ್ಲ ನೀನು? ಸರಿ ಆಯ್ತು, ನಡಿ. ನೀವ್ ಯಾವ ಪಂಚಾಂಗ ತಂದಿದ್ದೀರಾ? ನಾನು ಎಂತ ಯಾವ ಪಂಚಾಂಗ? ನೀವೆಲ್ಲ ಏನೋ ಒಂದೊಂದು ಪಂಚಾಂಗ ಹೇಳ್ಬಿಟ್ರಿ. ಆ, ನಾನು ತುಮಕೂರು ಪಂಚಾಂಗ ತಂದ್ಬಿಟ್ಟಿದ್ದೀನಿ. ಹೊಸ ಪಂಚಾಂಗ ಈ ವರ್ಷಕ್ಕಿಲ್ವಾ? ಒಂದು ಪಂಚಾಂಗ ಐತೆ ಅಂತೂ. ಆಯ್ತು. ಸರಿ ಆಯ್ತು, ನಾವೆಲ್ಲರೂ ರಾಜರ ಮನೆ ಭೋಜನ ಹೋಗುವ ಹೋಗೋಣ ನಾವೆಲ್ಲ. ವಿಜಯ್ ಭವ ರಾಜೇಂದ್ರ, ವಿಜಯ್ ಭವ. ಕರುಣಿಸಿ ವರಧರಣಿ ಸುರರೆ ಆಲಿಸಿ. ಕರುಣಿಸಿ ವರಧರಣಿ ಸುರರೆ ಆಲಿಸಿ. ಕರಳ ಶಶಿ ಮುನಿಗಳಲ್ಲಿ ಇರಿದಾದ ಗ್ರಹ ಯಾವುದು? ಅದರೋ ಶಾಂತಿಯುತ ಗ್ರಹ ಯಾವುದು? ಭೂಸುರೋತ್ತಮರೇ ಭೂಸುರೋತ್ತಮರೇ, ರಾಜೇಂದ್ರ, ನವಗ್ರಹಗಳಲ್ಲಿ ಶ್ರೇಷ್ಠವಾದ ಗ್ರಹ ಯಾವುದು? ಕ್ರೂರವಾದ ಗ್ರಹ ಯಾವುದು? ಅದರಲ್ಲಿ ಶಾಂತಿಯುತ ಗ್ರಹ ಯಾವುದು? ಇದನ್ನು ಒಬ್ಬೊಬ್ಬರ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸಬೇಕೆಂದು ನಿಮ್ಮ ಪಾದಪದ್ಮಗಳಿಗೆ ಬೇಡಿಕೊಳ್ಳುವೆನು ಪೂಜ್ಯರೇ. ಹಾಗೆ ರಾಜೇಂದ್ರ.
ಪೂಜ್ಯರೇ, ಹೇಳುವಂತರಾಗಿ. ರಾಜೇಂದ್ರ, ಮೊದಲನೇ ಗ್ರಹ ಸೂರ್ಯ ಗ್ರಹವನ್ನು ವಿವರಿಸಿ ಹೇಳುವೆನು, ತಾವು ಚಿತ್ತದಿಂದ ಆಲಿಸಿರಿ. ರಾಜಗ್ರಹವು ಸೂರ್ಯ, ರಾಜನು ತೇಜ. ರಾಜಗ್ರಹವು ಸೂರ್ಯ, ರಾಜನು ತೇಜ. ಭೂಜಗವಂದಿತ ರಾಜನು ರಾಜ. ಮಹಾರಾಜ, ಭೂಜಗವಂದಿತ ರಾಜನು ರಾಜ. ರಾಜಗ್ರಹವು ಸೂರ್ಯ. ಮಹಾಪ್ರಭು, ಪೂಜ್ಯರೇ, ಹೇಳುವಂತರಾಗಿ. ಒಂದೇ ಗಾಲಿಯ ರಥಕ್ಕೆ 7 ಅಶ್ವವ ಕಾಟೆ. ಮಹಾರಾಜ, ಪೂಜ್ಯರೇ, ಒಂದೇ ಗಾಲಿಯ ರಥಕ್ಕೆ 7 ಅಶ್ವವ ಕಾಟೆ. ಗಗನದಿ ಸಂಚರಿಪ ಭಾಸರೆ. ಮಹಾರಾಜ, ಗಗನದಿ ಸಂಚರಿಪ ಭಾಸರೆ. ರಾಜಗ್ರಹವು ಸೂರ್ಯ, ರಾಜನು ತೇಜ. ಭೂಜಗವಂದಿತ ರಾಜನು ತೇಜ. ರಾಜಗ್ರಹವು ಸೂರ್ಯ. ರಾಜ ಮಹಾಪ್ರಭು, ಪೂಜ್ಯರೇ. ಸೂರ್ಯ ಗ್ರಹವು ಸಾಮಾನ್ಯವಾದುದಲ್ಲ. ಒಂದೇ ಗಾಲಿಯ ರಥಕ್ಕೆ 7 ಅಶ್ವಗಳನ್ನು ಕಟ್ಟಿರುವನು. ಆತನು ಗಗನ ಮಾರ್ಗದಲ್ಲಿ ಸಂಚರಿಸುವನು. ಕಶ್ಯಪ ಬ್ರಹ್ಮ ಋಷಿ ಅದಿತಿ ದೇವಿಯ ಗರ್ಭ ಸಂಜಾತ. ಆತನ ಕಿರಣಗಳು ಮಾನವನ ಮೇಲೆ ಬಿದ್ದರೆ ಮಾನವನ ದೇಹವು ಕಾಂತಿಯುತವಾಗುವುದು. ಆದ್ದರಿಂದ ಆತನನ್ನು ಬಿಳಿ ಎಕ್ಕದಿಂದ ಫಲ ಪುಷ್ಪಾದಿಗಳಿಂದ ಪೂಜಿಸಿದರೆ ಸರ್ವ ಸುಖವು ಪ್ರಾಪ್ತಿಯಾಗುವುದು. ರಾಜೇಂದ್ರ, ಪೂಜ್ಯರೇ, ನೀವು ಹೇಳಿದ ಗ್ರಹದ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವಂತಹ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಆ ದೇವರಿಗೆ ನೀವು ಭಕ್ತಿಯಿಂದ ಪೂಜಿಸುವಂತರಾಗಿ. ಪೂಜ್ಯರೇ, ಆಗಲಿ ಅಪ್ಪಣೆ ಮಹಾಪ್ರಭು. ಪೂಜ್ಯರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ಎರಡನೇ ಗ್ರಹವಾದ ಚಂದ್ರ ಗ್ರಹದ ವಿಚಾರವನ್ನು ನಿಮ್ಮಲ್ಲಿ ತಿಳಿಸುವೆನು. ಚಿತ್ತವಿಟ್ಟು ಆಲಿಸಿ. ಹೇಳುವಂತರಾಗಿ ಪಂಡಿತರೇ. ಹಾಗೆ ಆಗಲಿ. ಚಂದಿರನು ಬಲು ಸುಂದರನು, ಅಂಧಕಾರವ ಹರಿಸುವನು. ಪೂಜ್ಯರೇ, ಚಂದಿರನು ಬಲು ಸುಂದರನು, ಅಂಧಕಾರವ ಹರಿಸುವನು. ಸರ್ವವೃಕ್ಷಕ್ಕೆ ದೊರೆಯುತ್ತಾನೋ, ಸರ್ವವೃಕ್ಷಕ್ಕೆ ದೊರೆಯುತ್ತಾನೋ. ಜನಗಳಿಗೆಲ್ಲ ಒಳ್ಳೆಯವನು, ಅಮೃತಧಾರೆಯ ಹರಿಸುವನು. ಚಂದಿರನು ಬಲು ಸುಂದರನು, ಅಂಧಕಾರವ ಹರಿಸುವನು. ರಾಜೇಂದ್ರ, ಪೂಜ್ಯರೇ, ತಿಗಳ ಜಾತಿಗೆ ಯೋಗ್ಯನು ತಾನು, ತಿಗಳ ಜಾತಿಗೆ ಯೋಗ್ಯನು ತಾನು. ಜನಗಳಿಗೆಲ್ಲ ಹರಿಸಿದನು, ಜನಗಳಿಗೆಲ್ಲ ಹರಿಸಿದನು. ಚಂದಿರನು ಬಲು ಸುಂದರನು, ಅಂಧಕಾರವ ಹರಿಸುವನು, ಅಂಧಕಾರವ ಹರಿಸುವನು. ರಾಜೇಂದ್ರ, ಪೂಜ್ಯರೇ. ಈ ಎರಡನೇ ಗ್ರಹವಾದ ಚಂದ್ರ ಗ್ರಹವಾದರೂ ತಿಗಳ ಜಾತಿಗೆ ಸೇರಿದವನು. ಅನುಸೂಯ ದೇವಿ ಅತ್ರಿ ಮಹರ್ಷಿಗಳ ಮಗನು. ಈತನಲ್ಲಿ
ಅಮೃತದಂತ ಇಬ್ಬನಿ ಇರುವುದು. ಇವು ಸಸಿಗಳಿಗೆ ಬೀಳುವುದರಿಂದ ಮಾನವನಿಗೆ ಸಂತೃಷ್ಟಿ ಫಲ ಸಿಗುವುದು ರಾಜೇಂದ್ರ. ಆದರೆ ಇಂತಹ ಇಬ್ಬನಿಗೆ ಅಕ್ಕಿ ಎಂಬ ಧಾನ್ಯವನ್ನಿಟ್ಟು ಉದುಕದ ಪತ್ರ ಮತ್ತು ಫಲಪುಷ್ಪಗಳಿಂದ ಭಕ್ತಿಯಿಂದ ಪೂಜಿಸು ರಾಜೇಂದ್ರ. ಪೂಜ್ಯರೇ, ನೀವು ಹೇಳಿದ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವಂತಹ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸುವರಾಗಿ ಪೂಜ್ಯರೇ. ಹಾಗೇ ಆಗಲಿ ರಾಜೇಂದ್ರ. ಚಂದ್ರದೇವನ ಪಾದಾರವಿಂದಕ್ಕೆ ಗೋವಿಂದ. ಪೂಜ್ಯರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮೂರನೇ ಗ್ರಹವಾದ ಮಂಗಳ ಗ್ರಹದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಆಲಿಸಿ. ಹೇಳುವಂತರಾಗಿ ಪೂಜ್ಯರೇ. ಮಂಗಳ ಸತನಾದ ಗ್ರಹದ ಮಹಿಮೆಯನು, ಮಂಗಳ ಸತನಾದ ಗ್ರಹದ ಮಹಿಮೆಯನು, ಎಷ್ಟು ಕೊಂಡಾಡಿದರು ತೀರದು ಸೇರಿ ಮಂಗಳ ಸತನಿವನು, ಎಷ್ಟು ಕೊಂಡಾಡಿದರು ತೀರದು ಸೇರಿ ಮಂಗಳ ಸತನಿವನು. ರಾಜೇಂದ್ರ, ಭಕ್ತಿ ಭಾವಗಳಿಂದ ಪೂಜಿಸೆಯ ಇವನನ್ನು, ಭಕ್ತಿ ಭಾವಗಳಿಂದ ಪೂಜಿಸೆಯ ಇವನನ್ನು, ಎಷ್ಟು ಕೊಂಡಾಡಿದರು ತೀರದು ಕೇಳಿ ಮಂಗಳ ಸತನಿವನು, ಎಷ್ಟು ಕೊಂಡಾಡಿದರು ತೀರದು ಕೇಳಿ ಮಂಗಳ ಸತನಿವನು. ಮಂಗಳ ಸತನಾದ ಗ್ರಹದ ಮಹಿಮೆಯನು. ರಾಜೇಂದ್ರ, ಮಂಗಳ ಗ್ರಹವಾದರೂ ಜಾತಿಯಲ್ಲಿ ಅಕ್ಕಸಾಲಿಗನು, ಬೋಧಿವಿಯ ಮಗನು. ಇವನಿಗೆ 3 ಹೆಸರು: ಮಂಗಳ, ಅಂಗಾರಕ, ಕುಜ. ಮಾನವನಿಗೆ ರೋಗಗಳಿಂದ ನರಳುವಂತೆ ಮಾಡುವನು. ಮಂಗಳರ ಹೆಸರಿನಲ್ಲಿ ಬಂದಾಗ ಸರ್ವಮಂಗಳವನ್ನು ಕೊಡುವನು. ಇವನಿಗೆ ತೊಗರಿಗಾಳು ಧಾನ್ಯ, ಕಗಲಿಪತ್ರೆ, ಫಲಪುಷ್ಪಗಳನ್ನಿಟ್ಟು ಭಕ್ತಿಯಿಂದ ಪೂಜಿಸಿ ರಾಜೇಂದ್ರ. ಪೂಜ್ಯರೇ, ನೀವು ಹೇಳಿದ ಮಂಗಳದೇವನ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವಂಥ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಆ ಮಂಗಳ ಗ್ರಹನಿಗೆ ಭಕ್ತಿಯಿಂದ ನಮನವನ್ನು ಮಾಡುವಂತರಾಗಿ. ಮಂಗಳದೇವನ ಪಾದಾರವಿಂದಕ್ಕೆ ಗೋವಿಂದ. ಪೂಜ್ಯರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, 4ನೇ ಗ್ರಹವಾದ ಬುಧದೇವನ ವಿಚಾರವನ್ನು ತಿಳಿಸುವೆನು, ಚಿತ್ತವಿಟ್ಟು ಆಲಿಸಿ ಪ್ರಭು. ಹೇಳುವಂತರಾಗಿ. ಬುಧನ ಮಹಿಮೆಯ ಬೇಡುವೆ ರಾಜನೇ, ಅಂತದಿ ಒಲೆದು ಭಾಗ್ಯವ ಕೊಡುವ. ರಾಜೇಂದ್ರ,
ಎಂಬನಾದರೂ ಜಾತಿಯಲ್ಲಿ ಕೋಮಟಿ ಶೆಟ್ಟಿಗ. ಈತ ಚಂದ್ರತಾರೆಯರ ಸುತನು. ಮಾನವನಿಗೆ ಬುದ್ಧಿಶಕ್ತಿಯನ್ನು ಕೊಟ್ಟು ಕಾಪಾಡುವನು. ಇಂತಹ ಗ್ರಹಕ್ಕೆ ಹೆಸರು ಕಾಳು ಧಾನ್ಯ ಉತ್ರಾಣಿ ಪತ್ರೆಯನ್ನಿಟ್ಟು ಫಲಪುಷ್ಪಗಳಿಂದ ಭಕ್ತಿಯಿಂದ ಪೂಜಿಸಿ ರಾಜೇಂದ್ರ. ಪೂಜ್ಯರೇ, ಆ ಬುದ್ಧದೇವನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವಂತ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಆ ಬುದ್ಧದೇವನಿಗೆ ಭಕ್ತಿಯಿಂದ ನಮನವನ್ನು ಮಾಡುವಂತ ಆಗಲಿ ರಾಜೇಂದ್ರ. ಪೂಜ್ಯರೇ, ಬುಧದೇವನ ಪಾದಾರವಿಂದಕ್ಕೆ ಗೋವಿಂದ. ಗೋವಿಂದ. ಪೂಜ್ಯರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, 5ನೇ ಗ್ರಹವಾದ ಗುರುದೇವನ ವಿಚಾರವನ್ನು ತಿಳಿಸುವೆನು. ಚಿತ್ತವಿಟ್ಟು ಆಲಿಸು. ಗುರುವಿನ ಮಹಿಮೆಯನ್ನು ಭಕ್ತಿಯಿಂದಲೇ ಆಲಿಸು. ಗುರುವಿನ ಮಹಿಮೆಯನ್ನು ಭಕ್ತಿಯಿಂದಲೇ ಆಲಿಸು. ಅಖಿಲ ಸಭಾಮುನಿಯ ಮಗನಿವನುವ ಅಖಿಲ ಸಭಾಮುನಿಯ ಮಗನಿವನು ಮಹಾರಾಜ ಮಹಾಸತಿ ಮಾತೆಯ ಮಗನಿವನು ಮಹಾರಾಜ. ಮಹಾಸತಿ ಮಾತೆಯ ಮಗನಿವನು ಮಹಾರಾಜ. ಗುರುವಿನ ಮಹಿಮೆಯನ್ನು ರಾಜೇಂದ್ರ, ಪೂಜ್ಯರೇ, 5ನೇ ಗ್ರಹವಾದ ಗುರುವನು ಜಾತಿಯಲ್ಲಿ ಬ್ರಾಹ್ಮಣನು ಹಾಗೂ ಅಂಗಿರಸ ಮಹಾರಾಜ ಹಾಗೂ ಸತ್ಯಾಮಣಿಯ ಮಗನಿವನು. 333 ಕೋಟಿ ದೇವತೆಗಳಿಗೂ ಗುರುವಾಗಿರುವನು. ಇವನನ್ನು ಕಡಲೆಕಾಳು ಹಾಗೂ ಅರಳಿ ಪತ್ರೆಯಿಂದ ಪೂಜೆ ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ನಮಗೆ ಒಳ್ಳೆಯದಾಗುವುದು ರಾಜೇಂದ್ರ. ಪೂಜ್ಯರೇ, ಆ ಗುರುವಿನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಾವು ಕೊಡುವಂತ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಆ ಗುರುದೇವನಿಗೆ ಭಕ್ತಿಯಿಂದ ನಮನವನ್ನು ಮಾಡುವಂತರಾಗಿ